ಪ್ರಜಾಶಕ್ತಿ ಜನಪರ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ರಮೇಶ್ ಮಾತಾಡ್ತಾರರು. ಇವತ್ತೇನು ಒಳ ಮೀಸಲಾತಿ ಹೋರಾಟ ನಾವು ಇಟ್ಕೊಂಡಿದ್ದೀವಿ. ಇಡೀ ರಾಜ್ಯಾದ್ಯಂತ ದಲಿತ ಪರ ಸಂಘಟನೆಗಳು ಎಲ್ಲ ಒಗ್ಗೂಟ ಮಾಡಿ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರ ಇದಕ್ಕೆ ಸಮರ್ಥವಾಗಿ ಸಹಕರಿಸಿದ್ರೆ ಒಲಿತು, ಇಲ್ಲ ಅಂದ್ರೆ ಪಕ್ಷದಲ್ಲಿ ಬೆತ್ತಲೆ ಹೋರಾಟ ಆದ್ರೂ ಮಾಡ್ಬೋದು, ಇಲ್ಲ ವಿಧಾನಸಭೆಗಾದ್ರೂ ಮುಖ್ಯ ಹಾಕ್ಬೋದು, ಇಲ್ಲ ಸಿಎಂ ಮನೆಗಾದ್ರೂ ಮುಖ್ಯ ಹಾಕ್ಬೋದು. ಯಾವುದೇ ಕಾರಣಕ್ಕೂ ನಾವು ಈ ಹೋರಾಟವನ್ನು ವಿಫಲ ಆಗೋದಕ್ಕೆ ಬಿಡೋದಿಲ್ಲ. ಕರ್ನಾಟಕ ರಾಜ್ಯದಂತ ಮೂಲೆಯಿಂದ ನಮ್ಮ ದಲಿತ ಪರ ಜನಗಳು, ನಮ್ಮ ಸಂಘಟನೆಯವರು, ನಮ್ಮ ಬಂಧು ಬಾಂಧವರು, ನಮ್ಮ ಅಣ್ಣ ತಮ್ಮದಿರು ಎಲ್ಲರೂ, ನಮ್ಮ ದೊಡ್ಡ ದೊಡ್ಡ ನಾಯಕರೆಲ್ಲ ಬಂದು ಈ ಹೋರಾಟದಲ್ಲಿ ಪಾಲ್ಗೊಂಡು ಈಗ ಉಗ್ರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಆಲ್ರೆಡಿ ಏನಿದೆ ಈ ಪ್ರಪಂಚದಲ್ಲಿ ಏನಿದೆ ಅಂತಂದ್ರೆ ಎಲ್ಲಾ ಸಮಾನವಾದ ನಮ್ಮ SC/ST ಜನಾಂಗಕ್ಕೆ ಏನು ನಮ್ಮ ಒಳ ಮೀಸಲಾತಿ ಇದೆ, ಒಳ ಮೀಸಲಾತಿ ನಮ್ಗೆ ಏನಿದೆ ಅದು ನಮ್ಗೆ ಸಮನ್ವಯವಾಗಿ ದೊರಕಲೇಬೇಕು ಅಂತ ಈ ಸಮಯದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾವುದೇ ರೀತಿಯಾದ ಅನುದಾನಗಳು ನಮ್ಮ ದಲಿತ ಪರ ಇದಕ್ಕೆ ಸಮನ್ವಯವಾಗಿ ದೊರಕ್ತಾ ಇಲ್ಲ. ಆದ ಕಾರಣ ಇವಾಗ ನಾವು ಏನು ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನ ಕರ್ನಾಟಕ ಸರ್ಕಾರ ಏನಿದೆ ಅದನ್ನ ಪರಿಗಣಿಸಿ ಅರ್ಥ ಮಾಡ್ಕೊಂಡು ನಮ್ಮ ಜನಾಂಗಕ್ಕೆ ಏನೇನು ಅನುದಾನಗಳು ಸಿಗಬೇಕು ಅವನ್ನೆಲ್ಲ ಪಡಿಲೇಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಅದರಿಂದ ನಾವು ಈ ಸಂದರ್ಭದಲ್ಲಿ ಏನು ಹೇಳಕ್ ಇಷ್ಟಪಡ್ತಾ ಇದ್ದೀವಿ, ಹತ್ತು ಪಡೆಯೋವರೆಗೂ ನಾವು ಬಿಡಲ್ಲ. ಯಾವುದೇ ಕಾರಣಕ್ಕೂ ಈ ಹೋರಾಟದ ಕಡೆ ಇದೇ ಇಲ್ಲ. ನಮ್ಮ ಹಕ್ಕು, ನಮ್ಮ ಆದೇಶದ ಹಕ್ಕು ಏನಿದೆ ಅದು ನಮ್ಗೆ ಬೇಕೇ ಬೇಕು ಅಂತೇಳಿ ಪ್ರತಿವಾದಿಯಾಗಿ ಕೂತಿದ್ದೀವಿ. ಅದರಿಂದ ಈಗ ಕರ್ನಾಟಕ ಸರ್ಕಾರ ಏನಿದೆ ನಮ್ಮ ಒಳ ಮೀಸಲಾತಿ ಅತಿ ಶೀಘ್ರವಾಗಿ ಜಾರಿಗೊಳಿಸಿ ಎಲ್ಲಾ ತರದ ಸಮನ್ವಯವಾಗಿ ನಮ್ಗೆ ನಮ್ಮ ಮೀಸಲಾತಿ ಏನಿದೆ ಅದು ಬೇರೆ ಇದಕ್ಕೆಲ್ಲ ಬಳಸ್ಕೊಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅದನ್ನ ಬೇರೆಯವ್ರಿಗೆ ಇದಕ್ಕೆ ಬಳಸ್ಕೊಳ್ಳೋದಕ್ಕೆ ನಾವು ಬಿಡಬಾರ್ದು ಅಂತ ಹೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ಪ್ರಜಾಶಕ್ತಿ ಜನಪರ ವೇದಿಕೆ ಮಹಿಳಾ ರಾಜ್ಯಾಧ್ಯಕ್ಷರು ಈ ಮೂಲಕ ಇವತ್ತಿನ ದಿವಸ ಏನು ಹೋರಾಟ ಮಾಡ್ತಾ ಇದೀವಿ, ಒಳ ಮೀಸಲಾತಿ ಕೊಡ್ಬೇಕು ಅಂತ, ದಯವಿಟ್ಟು ಇದನ್ನ ಸರ್ಕಾರ ಗಮನಕ್ಕೆ ತಂದು ಅತಿ ಶೀಘ್ರವಾಗಿ ನಮ್ಗೆ ನ್ಯಾಯ ದೊರಕಿಸಬೇಕು ಅಂತ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಕಡಿಮೆ ಆಯ್ತು ಎಲ್ಲರ ಕೇಳು ಕೂಡ ನೀಲಿ ಶಾಲು